ಪುನೀತ್ ಕೆರೆಹಳ್ಳಿ ಅವ್ರನ್ನ ಇವತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅವರು ಅರೆಸ್ಟ್ ಮಾಡಿದ್ದಾರೆ ಬೆಳಗ್ಗೆ. ಇಲ್ಲಿ ಹಾಸನ್ ಕೆರೆಹಳ್ಳಿ ಅವ್ರ ಊರಿಂದ ಅರೆಸ್ಟ್ ಮಾಡಿದ್ದಾರೆ. ಆ ವಿಚಾರಕ್ಕೆ ನಾವು ಇಲ್ಲ ಕಾರ್ಯಕರ್ತರು ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ, ಈ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ನಿನ್ನೆ ಸಾಯಂಕಾಲ 11:45 ವಿತಿನ್ 15 ಮಿನಿಟ್ಸ್ 12 ಗಂಟೆ ಒಳಗಾಗಿ ನಿನ್ನೆ ಡೇಟ್ಗೆ ಅವರು FIR ರಿಜಿಸ್ಟರ್ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಕೆರೆಹಳ್ಳಿಯ ಅವ್ರ ನಿವಾಸಕ್ಕೆ ಹೋಗಿ ಇಲ್ಲಿಂದ ಹಾಸನ್ಗೆ ಹೋಗಿ ಒಂದು 12 ಜನ ಪೊಲೀಸರು ಬೇರೆ ಬೇರೆ ಸ್ಟೇಷನ್ನ ಪೊಲೀಸರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬರ್ತಿದ್ದಾರೆ. ಬಟ್ ಇಲ್ಲಿವರೆಗೂ ಸ್ಟೇಷನಿಗೆ ಕರ್ಕೊಂಬಂದಿಲ್ಲ, ಕೋರ್ಟ್ಗೂ ಸಬ್ಮಿಟ್ ಮಾಡಿಲ್ಲ. ಇನ್ನು ನಾವು ಬೆಳಗ್ಗೆಯಿಂದ ಕೂಡ ಕಾಯ್ತಿದ್ದೀವಿ, ಎಲ್ಲಿದ್ದಾರೆ ಅಂತ ಇಂಟಿಮೇಷನ್ ಕೂಡ ಇಲ್ಲ. ನಮ್ಗೆ ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗಿತಾ ಇಲ್ಲ. ಸೊ ನಾವು ಕೇಳ್ಕೊಳ್ಳೋದು, ಪುನೀತ್ ಕೆರೆಹಳ್ಳಿ ಅವ್ರ ವಿಚಾರದಲ್ಲಿ ಯಾಕೆ ಪದೇ ಪದೇ ಪೊಲೀಸರು ಈ ರೀತಿ ಕ್ರಮವನ್ನು ತಗೋತಾ ಇದ್ದಾರೆ? ಯಾಕಂದರೆ ಈ ಅಬ್ದುಲ್ ರಜಾಕ್ ಅನ್ನೋನೇನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಸಾರಾಂಶ ಬಂದು ಅವ್ನು ಕೊಟ್ಟಿರೋ ಕಂಪ್ಲೇಂಟು ಅರೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ, FIR ಆಗೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಅವ್ನು ವಿಕ್ಟಿಮ್ ಅಲ್ಲ. ಪುನೀತ್ ಕೆರೆಹಳ್ಳಿ ಅವರಿಗೆ ಒಂದು 15-20 ದಿನಗಳ ಹಿಂದೆ ಒಬ್ಬ ಮಂಗಳೂರಿನ ವ್ಯಕ್ತಿ ಫೋನ್ ಮಾಡಿ ಬೆದರಿಕೆ ಹಾಕಿರ್ತಾನೆ, 50 ಲಕ್ಷ ಸುಪಾರಿ ಕೊಟ್ಟು ನಿನ್ನನ್ನು ಕೊಲೆ ಮಾಡಿಸ್ತೀವಿ ಅಂತ. ಆ ಸಂಭಾಷಣೆಯ ಸಾರಾಂಶ ನ್ಯಾಷನಲ್ TV ಚಾನಲ್ನಲ್ಲೇ ಟೆಲಿಕಾಸ್ಟ್ ಆಗಿರುತ್ತೆ. ಆ ಸಾರಾಂಶವನ್ನು ಇಟ್ಕೊಂಡು ಇವತ್ತು ಕಂಪ್ಲೇಂಟನ್ನು ಇವನು ಅಬ್ದುಲ್ ರಜಾಕ್ ಕೊಟ್ಟಿರೋದು ಸ್ಟೇಷನಲ್ಲಿ. ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದರೆ, ಪುನೀತ್ ಕೆರೆಹಳ್ಳಿ ಮಾತನಾಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಜೊತೆಗೆ ಇಸ್ಲಾಂ ಧರ್ಮದ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕ್ರಮವನ್ನು ತಗೋಬೇಕು, ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಇವರು ಕಂಪ್ಲೇಂಟಲ್ಲಿ ದಾಖಲೆ ಮಾಡಿರುವಂಥದ್ದು. ನಾವು ಕೇಳ್ತೀವಿ, ಆ ಥರದ ಸಾಕಷ್ಟು ವಿಚಾರಗಳಿದ್ದಾವೆ. ನೀವು ಅಬ್ದುಲ್ ರಜಾಕ್ ಯಾರು ಕಂಪ್ಲೇಂಟ್ ಕೊಡೋದಕ್ಕೆ? ಅವ್ನು ಯಾರು ಇವನು ಇದನ್ನಲ್ಲ, ವಿಕ್ಟಿಮ್ ಇದನ್ನಲ್ಲ, ಅವ್ನು ಬಂದು ಕೊಡಬೇಕು. ಅಬ್ದುಲ್ ರಜಾಕ್ಗೂ ಈ ವಿಚಾರಕ್ಕೂ ಸಂಬಂಧನೇ ಇಲ್ಲ. ಅಬ್ದುಲ್ ರಜಾಕ್ ಕಂಪ್ಲೇಂಟ್ ಕೊಟ್ಟಿದ್ದನ್ನ ಇವ್ರು ಯಾಕೆ ಇಮಿಡಿಯೇಟಾಗಿ FIR ಮಾಡ್ತಾರೆ? ಸೊ ಪುನೀತ್ ಕೆರೆಹಳ್ಳಿ ಅವರು ಊರಿನಲ್ಲಿರುವಂಥ ಸಂದರ್ಭದಲ್ಲಿ ಅವರು ಅವಮಾನ ಮಾಡೋದಕ್ಕೋಸ್ಕರನೇ ಅವರು ತಮ್ಮನ ಮದುವೆ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಆ ಕಾರ್ಯಕ್ರಮದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ಅವಮಾನ ಮಾಡುವ ವಿಚಾರವಾಗಿ ಅಥವಾ ಪದೇ ಪದೇ ಕಾಂಗ್ರೆಸ್ ಸರ್ಕಾರ, ಪೊಲೀಸ್ ಇಲಾಖೆ ಪುನೀತ್ ಕೆರೆಹಳ್ಳಿ ಅವ್ರನ್ನೇ ಬಂಧನ ಮಾಡಬೇಕು, ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಅವ್ರು ಎಲ್ಲಿ ಹೋಗ್ತಾರೆ, ಯಾವ ರಾಜ್ಯಕ್ಕೆ ಹೋಗ್ತಾರೆ, ಯಾವ ಜಿಲ್ಲೆಗೆ ಹೋಗ್ತಾರೆ, ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋದರೆ ಅಲ್ಲಿಗೆ ಬಂದು ನೋಟಿಸ್ ಕೊಡ್ತಾರೆ. ಇದು ವಿತೌಟ್ ನೋಟಿಸ್ ಕೊಟ್ಟಿರುವಂಥದ್ದು. ಏಕಾಏಕಿ 12 ಜನ ಪೊಲೀಸರು ಒಬ್ಬ ಟೆರರಿಸ್ಟ್ನ ಹಿಡಿಯುವ ರೇಂಜ್ಗೆ ಹೋಗಿ ಊರಲ್ಲಿ ಅವ್ರನ್ನ ಬಂಧನ ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರ ಯಾವ ಓಲೈಕೆಗೆ ಕೆಲಸ ಮಾಡ್ತಾ ಇದೆ, ಯಾರ ಓಲೈಕೆಗೆ ಕೆಲಸ ಮಾಡ್ತಾಯಿದೆ ಅಂತ ನಾವು ಕೇಳಬೇಕು. ಇವತ್ತು ಬಾಯಿ ಬಿಟ್ಟರೆ ಗೃಹ ಮಂತ್ರಿಗಳು ಹೇಳ್ತಾರೆ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕಟ್ಟುನಿಟ್ಟಿನ ಕ್ರಮ ತಗೋತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಫಾಲ್ಸ್ಗಳ ವಿರುದ್ಧವಾಗಿ ನಾವು ಇದು ಮಾಡ್ತೀವಿ ಅಂತ. ಏನು ಮಾಡ್ತಿದ್ದಾರೆ? ಇವತ್ತು RSSನ ದೂರ್ತಾರೆ, ಇನ್ನೊಂದು ಸಂಘಟನೆಯನ್ನು ದೂರ್ತಾರೆ. ಇವ್ರಿಗೆ ಕಣ್ಣಿಗೆ ಕಾಣುವಂಥದ್ದು ಹಿಂದೂ ಕಾರ್ಯಕರ್ತರು ಮಾತ್ರನ? ರಾಜ್ಯದಲ್ಲಿ ಸಾಕಷ್ಟು ಅಕ್ರಮ ವಲಸಿಗರಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಂಥವ್ರು. ಇಲ್ಲಿ ಹೆಣ್ಮಕ್ಳನ್ನ ಅಪಹರಣ ಮಾಡ್ತಾರೆ, ದೇವಸ್ಥಾನಗಳನ್ನ ಲೂಟಿ ಮಾಡ್ತಾರೆ, ರಾತ್ರೋರಾತ್ರಿ ಏನೇನೋ ದರೋಡೆಗಳನ್ನ ಮಾಡ್ತಾರೆ. ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕೆ ಯೋಗ್ಯತೆ ಇಲ್ಲ ಇವರಿಗೆ, ಈ ಇಲಾಖೆಗೆ ಯೋಗ್ಯತೆ ಇಲ್ಲ. ಇವತ್ತು ನಾವೇ ಸಂಘಟನೆಗಳ ಮೂಲಕ ಪುನೀತ್ ಕೆರೆಹಳ್ಳಿ ಅವರೇ ಸಾಕಷ್ಟು ಅದನ್ನು ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಹಿಡ್ಕೊಟ್ಟಿದ್ದೀವಿ. ಅದ್ರ ವಿರುದ್ಧ FIR ಮಾಡಲ್ಲ, ಕೇಸ್ ಮಾಡಲ್ಲ. ಆದರೆ ಯಾವನೋ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂದರೆ ತರಾತುರಿಲಿ ಆ ಸೇಮ್ ಡೇಟ್ಗೇನೆ 11:45 ಕಂಪ್ಲೇಂಟ್ ಕೊಡ್ತಾನೆ, ರಾತ್ರಿ 12 ಗಂಟೆ ಒಳಗೆ FIR ಆಗುತ್ತೆ, ಬೆಳಗ್ಗೆ 7 ಗಂಟೆಗೆ ಅರೆಸ್ಟ್ ಮಾಡ್ತಾರೆ. ಅಂದರೆ ಯಾವ ರೀತಿಯ ಓಲೈಕೆ ಮಾಡ್ತಿದ್ದಾರೆ ಇವರು, ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಅದೇ ಕೆಲಸವನ್ನು ಎಲ್ಲದರಲ್ಲೂ ತೋರಿಸ್ಲಿ ಪೊಲೀಸರು. ನಾವೇನು ಕೇಳಲ್ಲ, ಎಲ್ಲರದ್ರಲ್ಲೂ ತೋರಿಸ್ಲಿ ಅಂತ. ಅಬ್ದುಲ್ ರಜಾಕ್ ಒಬ್ಬ ಏನು ಮುಸಲ್ಮಾನರ ಮುಖಂಡ. ಪುನೀತ್ ಕೆರೆಹಳ್ಳಿ ಹಿಂದುತ್ವದ ವಿಚಾರದಲ್ಲಿ ಏನೇನು ಹೋರಾಟ ಮಾಡ್ತೀವಿ ಅಂತ ರಾಜ್ಯದ ಜನತೆಗೆ ಆಲ್ರೆಡಿ ಗೊತ್ತಿದೆ. ಅವರ ವೈಯಕ್ತಿಕ ಕ್ಲಾಶಸ್ ಏನಿದೆ ಅಬ್ದುಲ್ ರಜಾಕ್, ಅದನ್ನು ಈ ರೀತಿ ತೀರಿಸ್ಕೊಳ್ತಾ ಇದ್ದಾನೆ ಅವನು. ಏಕಾಏಕಿ ಅಬ್ದುಲ್ ರಜಾಕ್ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡುವಂಥ ಅವಶ್ಯಕತೆನೇ ಇಲ್ಲ, ಅವನಿಗೆ ಸಂಬಂಧ ಇಲ್ಲ. ಅವನು ಕಂಪ್ಲೇಂಟ್ ಕೊಟ್ಟಿದ್ದನ್ನ ಇವರು ತರಾತುರಿಯಲ್ಲಿ ದಾಖಲೆ ಏನಕ್ಕೆ ಮಾಡ್ಕೊತಿದ್ದಾರೆ, ಏನಕ್ಕೆ ಇವರು ಆ ಒಂದು ಕಂಪ್ಲೇಂಟಿಗೆ ಆ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ? ಯಾಕಂದರೆ ಪುನೀತ್ ಕೆರೆಹಳ್ಳಿ ಅವರೇ ತನ್ನ ಮೇಲೆ ಸಾಕಷ್ಟು ಜನ ಫೋನ್ ಮಾಡಿ ಬೆದರಿಕೆಯನ್ನು ಹೊಡ್ತಿರುವಂತಹ ಸಾಕಷ್ಟು ದಾಖಲೆಗಳನ್ನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ FIR ಆಗೋದಿಲ್ಲ, ಇಮಿಡಿಯೇಟಾಗಿ NCR ಮಾಡ್ತಾರೆ. ಒಂದು ವಾರಗಳಾದಮೇಲೆ ಅದರ ಸೀರಿಯಸ್ನೆಸ್ ನೋಡಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋತಾರೆ, FIR ಮಾಡ್ಕೋತಾರೆ. ಆದರೆ ಇವನು ಯಾರೋ ಬಂದು ತರಾತುರಿಯಲ್ಲಿ ರಾತ್ರಿ ಕಂಪ್ಲೇಂಟ್ ಕೊಡ್ತಾನೆ, ಅದನ್ನು ಬೆಳಗಾಗೋದ್ರೊಳಗೆ ಅರೆಸ್ಟ್ ಮಾಡ್ತಾರೆ ಅಂದರೆ ಪೊಲೀಸ್ ಇಲಾಖೆ ಏನು ಮಾರು ಹೋಗಿದೆಯಾ ಅಥವಾ ಯಾರಿಗಾರು ಮಾರ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಅಪವಾದ ನಾವು ಕೇಳೋದಿಷ್ಟೇ, ಖಂಡಿತವಾಗಲೂ ಇದನ್ನು ನಾವು ವಿರೋಧ ಮಾಡ್ತೀವಿ. ಹಿಂದೂ ಕಾರ್ಯಕರ್ತರನ್ನು ಈ ರಾಜ್ಯ ಸರ್ಕಾರ, ಈ ಪೊಲೀಸ್ ಇಲಾಖೆ, ರಾಜಕಾರಣಿಗಳ ಒಂದು ಏನು ಕಪಿಮುಷ್ಟಿಗೆ ಸಿಲುಕಿ ಇವತ್ತು ಅವಮಾನ ಮಾಡ್ತಾ ಇದೆ, ಅವ್ರನ್ನ ಬೆದರಿಕೆ ಹಾಕಿ ಮನೇಲಿ ಕೂರುವಂಥ ಪರಿಸ್ಥಿತಿಯನ್ನು ತರ್ತಾ ಇದೆ. ಆದರೆ ಇದಕ್ಕೆ ಹಿಂದೂ ಕಾರ್ಯಕರ್ತರು ಖಂಡಿತವಾಗಲೂ ಮಣೆ ಹಾಕೋದಿಲ್ಲ. ನಾವು ಇದರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ, ಬೀದಿಗಿಳಿತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ. ಬಹುಶಃ ಅವರೆಲ್ಲ ಅಂದ್ಕೊಂಡಿರ್ಬೋದು ಇವರೇನು ಮಾಡೋಕ್ಕಾಗೋದಿಲ್ಲ ಅಂತ. ನಾವು ಬೀದಿಗೆ ಇಳಿದ್ರೆ ನಿಮ್ಮ ಪರಿಸ್ಥಿತಿ ಬೇರೆ ಆಗುತ್ತೆ. ನಾನು ಇವತ್ತು ಹೇಳ್ತಿದ್ದೀನಿ, ನಾನು ಒಬ್ಬ ಹೇಳ್ತಿರ್ಬೋದು, ನಾಳೆ ಲಕ್ಷಾಂತರ ಜನ ಬೀದಿಗೆ ಇಳಿತೀವಿ. ಲವ್ ಜಿಹಾದ್ ಆಗ್ತಾ ಇದೆ ದಿನಕ್ಕೊಂದೊಂದು ಪ್ರಕರಣ. ನಿನ್ನೆ ಸುರಭಿ ಅನ್ನೋ ಹುಡುಗಿದ್ದು ಸಾವಾಯಿತು, ಮೊನ್ನೆ ಒಂದು ಹುಡುಗಿದಾಯಿತು. ಅದ್ರ ಬಗ್ಗೆ ಎಲ್ಲ ಕ್ರಮ ತಗೊಳ್ಳೋದಿಲ್ಲ, ಅದ್ರ ಬಗ್ಗೆ ನಿಮಗೆ ಗಮನನೇ ಇಲ್ಲ.
ನೀವು ಹಿಂದೂ ಹೋರಾಟಗಾರರ ವಿರುದ್ಧ ಬಿದ್ದೀರಿ, ಎಸ್ಪೆಷಲಿ ಪುನೀತ್ ಕೆರಳಿ ವಿರುದ್ಧ ಬಿದ್ದೀರಿ, ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಈ ರೀತಿಯಾಗಿ ಪದೇ ಪದೇ ತಿಂಗಳಿಗೆ 2-3 ಸತಿ ಅರೆಸ್ಟ್ ಮಾಡುವಂಥದ್ದು, ತಿಂಗಳಿಗೆ ಒಂದು 20 ಕೇಸ್ ಮೇಲೆ ಅವ್ರನ್ನ ಕೋರ್ಟಿಗೆ ಮನೆಗೆ ಅಲಿಸುವಂಥದ್ದು, ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಒಂದು ಕಾರ್ಯಕ್ರಮಕ್ಕೆ ವಿಸಿಟ್ ಮಾಡಂಗಿಲ್ಲ, ನೋಟಿಸ್ ಇಟ್ಕೊಂಡು ಹೋಗೋದು. ವಿತೌಟ್ ನೋಟಿಸ್ ಹೇಗ್ರಿ ಕೊಡ್ತೀರಿ ನೀವು? ಯಾವುದೇ ರೀತಿ ನೋಟಿಸ್ ಇಲ್ಲದೆ ಇವತ್ತು ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಇದು ಇಲ್ಲಿಗಲ್ ಆಗಿ ಪೊಲೀಸರು ಕೆಲಸವನ್ನು